ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ಕಾರ್ಮೋಡಗಳು ಕೇವಲ ಗಡಿ ಭಾಗದ ಕ್ಷಿಪಣಿ ದಾಳಿಗಳಿಗೆ ಸೀಮಿತವಾಗಿಲ್ಲ ಅನ್ನೋದು ಈಗ ಜಗತ್ತಿಗೆ ಮನವರಿಕೆಯಾಗ್ತಾ ಇದೆ. ಇರಾನ್ ಬಳಿ ಅಮೆರಿಕದ ಮುಖ್ಯ ಭೂಭಾಗವನ್ನು ತಲುಪುವಂತ ಖಂಡಾಂತರ ಕ್ಷಿಪಣಿಗಳು ಇಲ್ಲದೆ ಇರಬಹುದು. ಆದರೆ ಡಿಜಿಟಲ್ ಲೋಕದ ಮೂಲಕ ಅಮೆರಿಕದ ಹೃದಯ ಭಾಗಕ್ಕೆ ಲಗ್ಗೆ ಇಡುವ ಶಕ್ತಿ ತನಗಿದೆ ಅನ್ನೋದನ್ನ ಇರಾನ್ ಸಾಬೀತುಪಡಿಸಿದೆ. ಇತ್ತೀಚೆಗೆ ಅಮೆರಿಕದ ದೈತ್ಯ ವೈದ್ಯಕೀಯ ತಂತ್ರಜ್ಞಾನ ಕಂಪನಿ ಸ್ಟ್ರೈಕರ್ ಮೇಲೆ ನಡೆದ ಸೈಬರ್ ದಾಳಿ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಕಚೇರಿ ತೆರೆದ ಉದ್ಯೋಗಿಗಳಿಗೆ ತಮ್ಮ ಸಿಸ್ಟಂಗಳಲ್ಲಿನ ಡೇಟಾ ಮಾಯವಾಗಿರುವುದು ಕಂಡು ಬಂದಾಗ ಅಲ್ಲಿ ಕೇವಲ ಒಂದು ಲೋಗೋ ಮಾತ್ರ ಇತ್ತು, ಅದು ಹಂಸಾಲಾ. ಈ ದಾಳಿ ಕೇವಲ ಒಂದು ಕಂಪನಿಗೆ ಸೀಮಿತವಾಗದೆ ಅಮೆರಿಕದ ಗುಪ್ತಚರ ಹಾಗೂ ಕಾನೂನು ಜಾರಿ ಸಂಸ್ಥೆಯ ನಿರ್ದೇಶಕ ಕಾಶ್ ಪಟೇಲ್ ಅವರ ವೈಯಕ್ತಿಕ ಇಮೇಲ್ ಹ್ಯಾಕ್ ಮಾಡೋವರೆಗೆ ತಲುಪಿದೆ ಅಂದ್ರೆ ಈ ಹ್ಯಾಕರ್ ಗುಂಪಿನ ಶಕ್ತಿ ಎಷ್ಟಿರ್ಬೋದು. ಒಂದು ಹ್ಯಾಕರ್ ಗುಂಪು ಇಡೀ ಅಮೆರಿಕದ ಆಡಳಿತ ವ್ಯವಸ್ಥೆಗೆ ಸವಾಲಾಗೋಕೆ ಹೇಗೆ ಸಾಧ್ಯ? ಟ್ರಂಪ್ ಆಡಳಿತದ ಅವಧಿಯಲ್ಲಿ ಇರಾನ್ ಮೇಲೆ ಯುದ್ಧದ ಒತ್ತಡ ಹೆಚ್ಚಾಗುತ್ತಿರುವಾಗ ಈ ಹಂಸಾಲಾ ಗುಂಪು ಅಮೆರಿಕದ ಪಾಲಿಗೆ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರೋದು ಕಾಕತಾಳೀಯನಾ ಅಥವಾ ಸುಸಜ್ಜಿತ ಸಂಚ? ಈ ಪ್ರಶ್ನೆಗಳು ಇಂದು ಅಂತಾರಾಷ್ಟ್ರೀಯ ಭದ್ರತಾ ವಲಯದಲ್ಲಿ ಗಂಭೀರ ಚರ್ಚೆಗೆ ಗ್ರಾಸವಾಗಿದೆ. ಹಂಸಾಲಾ ಅನ್ನೋದು ಕೇವಲ ಹೆಸರಲ್ಲ, ಅದೊಂದು ಸಂಕೇತ. 1969ರಲ್ಲಿ ಫೆಲೆಸ್ತೀನ್ ವ್ಯಂಗ್ಯ ಚಿತ್ರಕಾರ ನಾಜಿ ಅಲ್ ಅಲಿ ಅವರು ಸೃಷ್ಟಿ ಮಾಡಿದ 10 ವರ್ಷದ ಬಾಲಕನ ಪಾತ್ರದ ಹೆಸರೇ ಹಂಸಾಲಾ. ಆ ಬಾಲಕ ಯಾವಾಗಲೂ ಬೆನ್ ಹಾಕಿ ನಿಂತಿರ್ತಾನೆ. ಇದು ಪ್ರತಿರೋಧದ ಸಂಕೇತ. ಇಂದು ಇದೇ ಹೆಸರನ್ನ ಇರಾನ್ ಬೆಂಬಲಿತ ಹ್ಯಾಕರ್ ಗುಂಪು ಬಳಸಿಕೊಳ್ತಾ ಇದೆ. ಈ ಗುಂಪು ಮೊದಲ ಬಾರಿಗೆ ಮುನ್ನೆಲೆಗೆ ಬಂದಿದ್ದು ಇಸ್ರೇಲ್ ಹಮಾಸ್ ಸಂಘರ್ಷದ ಸಮಯದಲ್ಲಿ. ಅಕ್ಟೋಬರ್ 7ರ ದಾಳಿಯ ನಂತರ ಹಂಸಾಲಾ ಗುಂಪು ಇಸ್ರೇಲ್ನ ಸರ್ಕಾರಿ ಕಚೇರಿಗಳು, ತಂತ್ರಜ್ಞಾನ ಕಂಪನಿಗಳು ಮತ್ತು ಇಸ್ರೇಲ್ನ ಹೆಮ್ಮೆಯ ಐರನ್ ಡೋಮ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ ರೇಡಾರ್ ತಯಾರಿಸುವ ಕಂಪನಿಯ ಮೇಲೂ ದಾಳಿ ನಡೆಸಿತ್ತು. ಇಸ್ರೇಲಿ ನಾಗರಿಕರು ಬಾಂಬ್ ಶೆಲ್ಟರ್ಗಳಿಗೆ ಓಡ್ತಾ ಇರುವಾಗ ಅವರ ಫೋನ್ಗಳಿಗೆ ತುರ್ತು ಸಂದೇಶದ ಸೋಗಿನಲ್ಲಿ ಲಿಂಕ್ ಕಳಿಸಿ ಅವರ ಫೋಟೋಗಳು ಮತ್ತು ಲೊಕೇಶನ್ ಮಾಹಿತಿಯನ್ನ ಕಸಿಯುವ ತಂತ್ರವನ್ನು ಇವರು ಅನುಸರಿಸಿದ್ರು. ಅಷ್ಟೇ ಅಲ್ಲದೆ ಇಸ್ರೇಲ್ನ ಪರಮಾಣು ಸಂಶೋಧನಾ ಕೇಂದ್ರದ ರಹಸ್ಯ ಮಾಹಿತಿ ಮತ್ತು ವಿಜ್ಞಾನಿಗಳ ಹೆಸರುಗಳನ್ನು ಸೋರಿಕೆ ಮಾಡುವ ಮೂಲಕ ಇಸ್ರೇಲ್ ಸರ್ಕಾರವನ್ನೇ ಮುಜುಗರಕ್ಕೆ ಈಡು ಮಾಡಿದ್ರು. ಈಗ ಇವರ ಮುಂದಿನ ಗುರಿ ಅಮೆರಿಕದ ಸ್ಟ್ರೈಕರ್ ಕಂಪನಿಯ 80ಕ್ಕೂ ಹೆಚ್ಚು ಸಿಸ್ಟಂಗಳಿಂದ ಡೇಟಾ ಡಿಲೀಟ್ ಮಾಡಿರೋದು ಮತ್ತು ಉದ್ಯೋಗಿಗಳ ವೈಯಕ್ತಿಕ ಫೋನ್ಗಳನ್ನು ರೀಸೆಟ್ ಮಾಡಿರೋದು ಈ ಗುಂಪಿನ ತಾಕತ್ತಿಗೆ ಸಾಕ್ಷಿಯಾಗಿದೆ. ಇರಾನ್ನ ಸೈಬರ್ ಪಡೆಗಳು ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತೆ. ಇರಾನ್ನ ಗುಪ್ತಚರ ಸಚಿವಾಲಯ ಹಂಸಾಲಾ ಅಂತಹ ಗುಂಪುಗಳನ್ನು ನಿಯಂತ್ರಿಸುತ್ತೆ. ಈ ದಾಳಿಗಳ ಹಿಂದೆ ಒಂದು ನಿಖರವಾದ ಪ್ರಕ್ರಿಯೆ ಇದೆ. ಮೊದಲು ಮ್ಯಾಂಟಿಕೋರ್ ಎಂಬ ಹ್ಯಾಕರ್ ತಂಡ ಯಾವುದೇ ಒಂದು ಕಂಪನಿ ಅಥವಾ ಸರ್ಕಾರದ ನೆಟ್ವರ್ಕ್ಗೆ ಗುಟ್ಟಾಗಿ ಪ್ರವೇಶಿಸಿ ದೀರ್ಘಕಾಲದವರೆಗೆ ಗೂಢಚರ್ಯೆ ನಡೆಸುತ್ತೆ. ಅಲ್ಲಿನ ಪಾಸ್ವರ್ಡ್ಗಳು, ಇಮೇಲ್ಗಳು ಮತ್ತು ಪ್ರಮುಖ ದಸ್ತಾವೇಜುಗಳನ್ನು ಸಂಗ್ರಹಿಸಿದ ನಂತರ ಆ ಮಾಹಿತಿಯನ್ನ ಹಂಸಾಲಾ ತಂಡಕ್ಕೆ ಹಸ್ತಾಂತರಿಸಲಾಗುತ್ತೆ. ಹಂಸಾಲಾ ತಂಡ ಅಂತಿಮವಾಗಿ ಡೇಟಾವನ್ನ ಡಿಲೀಟ್ ಮಾಡುವ ಅಥವಾ ಸಿಸ್ಟಮ್ ಅನ್ನ ಹಾನಿಗೊಳಿಸುವ ಕೆಲಸ ಮಾಡುತ್ತೆ. ಈ ಹ್ಯಾಕರ್ಗಳು ಉಳಿದ ಹ್ಯಾಕರ್ಗಳಂತೆ ಕೇವಲ ಸಿದ್ಧಪಡಿಸಿದ ಸಾಫ್ಟ್ವೇರ್ ಅಥವಾ ಪರಿಕರಗಳ ಮೇಲೆ ಅವಲಂಬಿತವಾಗಿಲ್ಲ. ಇವರು ಪ್ರತಿ ಗುರಿಯ ಮೇಲೆ ಮ್ಯಾನ್ಯುವಲ್ ಆಗಿ ಕೆಲಸ ಮಾಡ್ತಾರೆ. ಸಾಮಾನ್ಯವಾಗಿ ಹ್ಯಾಕರ್ಗಳು ಮಾಲ್ವೇರ್ ಬಳಸಿ ದಾಳಿ ಮಾಡ್ತಾರೆ, ಆದರೆ ಹಂಸಾಲಾ ಈಗ ನೇರವಾಗಿ ಗ್ಲೋಬಲ್ ಅಡ್ಮಿನ್ ಅಕೌಂಟ್ ಅನ್ನು ವಶಪಡಿಸಿಕೊಳ್ಳುವ ಹೊಸ ತಂತ್ರ ಅನುಸರಿಸುತ್ತಿದೆ. ಸಿಸ್ಟಮ್ನ ಮಾಸ್ಟರ್ ಕೀ ಸಿಕ್ಕ ಮೇಲೆ ಸೆಕ್ಯೂರಿಟಿ ಸಿಸ್ಟಮ್ಗಳಿಗೆ ಇದು ಅಕ್ರಮ ಪ್ರವೇಶ ಅಂತ ತಿಳಿಯೋದೇ ಇಲ್ಲ, ಯಾಕೆಂದ್ರೆ ಎಲ್ಲ ಪ್ರಕ್ರಿಯೆಗಳು ಅಧಿಕೃತ ಖಾತೆಯ ಮೂಲಕನೇ ನಡೀತಾ ಇರುತ್ತೆ. ಈ ಹ್ಯಾಕರ್ ಗುಂಪು ಕೇವಲ ಅಮೆರಿಕ ಅಥವಾ ಇಸ್ರೇಲ್ಗೆ ಮಾತ್ರ ಸೀಮಿತವಾಗಿಲ್ಲ. ಯುರೋಪ್ನ ಅಲ್ಬೇನಿಯಾ ದೇಶದೊಂದಿಗೂ ಇರಾನ್ ಸಂಬಂಧ ಕದಡಲು ಈ ಸೈಬರ್ ದಾಳಿಗಳೇ ಕಾರಣ ಆಗಿದೆ. ಇರಾನ್ ಸರ್ಕಾರದ ವಿರೋಧಿ ಸಂಘಟನೆಯೊಂದು ಅಲ್ಬೇನಿಯಾದಲ್ಲಿ ನೆಲೆಸಿರೋದಕ್ಕೆ ಪ್ರತೀಕಾರವಾಗಿ ಅಲ್ಬೇನಿಯಾದ ಸರ್ಕಾರಿ ಸಂಸ್ಥೆಗಳ ಮೇಲೆ ಇರಾನ್ ಬೆಂಬಲಿತ ಹ್ಯಾಕರ್ಗಳು ದಾಳಿ ನಡೆಸಿದ್ರು. ಇದರ ಪರಿಣಾಮವಾಗಿ ಅಲ್ಬೇನಿಯಾ ಇರಾನ್ ಜೊತೆಗಿನ ತನ್ನ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಕಳೆದುಕೊಂಡಿದೆ. ಇರಾನ್ ಈ ಹಿಂದೆ ಇಂತಹ ದಾಳಿಗಳನ್ನು ರಹಸ್ಯವಾಗಿಡೋಕೆ ಪ್ರಯತ್ನಿಸ್ತಾ ಇತ್ತು, ಆದರೆ ಈಗ ಹಂಸಾಲಾ ಗುಂಪು ಬಹಿರಂಗವಾಗಿ ಅಮೆರಿಕದ ಎಫ್ಬಿಐಗೆ ಸವಾಲ್ ಹಾಕ್ತಾ ಇದೆ. ಅಮೆರಿಕದ ಎಫ್ಬಿಐ ಈ ಹ್ಯಾಕರ್ಗಳ ಬಗ್ಗೆ ಮಾಹಿತಿ ನೀಡಿದವರಿಗೆ $10 ಮಿಲಿಯನ್ ಬಹುಮಾನ ಘೋಷಣೆ ಮಾಡಿದೆ. ಕಾಶ್ ಪಟೇಲ್ ಅವರ ಇಮೇಲ್ ಹ್ಯಾಕ್ ಮಾಡಿರೋದು ಅಮೆರಿಕದ ಭದ್ರತಾ ವ್ಯವಸ್ಥೆಯಲ್ಲಿನ ಗಂಭೀರ ಲೋಪವನ್ನು ಎತ್ತಿ ತೋರಿಸುತ್ತಿದೆ. ಇರಾನ್ನ ಹ್ಯಾಕರ್ಗಳು ಚೀನಾ ಅಥವಾ ರಷ್ಯಾದ ಹ್ಯಾಕರ್ಗಳಷ್ಟು ಮುಂದುವರಿದಿಲ್ಲದಿರಬಹುದು, ಆದರೆ ಅವರ ಅನಿರೀಕ್ಷಿತ ಸ್ವಭಾವ ಮತ್ತು ಒತ್ತಡದ ಸಂದರ್ಭದಲ್ಲಿ ಅವರು ನಡೆದುಕೊಳ್ಳುವ ರೀತಿ ಅವರನ್ನು ಹೆಚ್ಚು ಅಪಾಯಕಾರಿಯಾಗಿಸಿದೆ. ಇಂದಿನ ಯುದ್ಧಗಳು ಕೇವಲ ಗಡಿಗಳಲ್ಲಿ ನಡೀತಿಲ್ಲ, ಅವು ನಮ್ಮ ಕಂಪ್ಯೂಟರ್ ಸ್ಕ್ರೀನ್ಗಳ ಹಿಂದೆ ನಡೀತಿದೆ. ಇರಾನ್ನ ಈ ಸೈಬರ್ ದಾಳಿಗಳು ಕೇವಲ ತಾಂತ್ರಿಕ ದಾಳಿಗಳಲ್ಲ, ಬದಲಾಗಿ ಇವು ಮಾನಸಿಕ ಯುದ್ಧದ ಭಾಗವಾಗಿವೆ. ಖಾಸಗಿ ಕಂಪನಿಗಳ ಮಾಹಿತಿಯನ್ನ ಸೋರಿಕೆ ಮಾಡುವ ಮೂಲಕ ಅವುಗಳ ಮೇಲೆ ಆರ್ಥಿಕ ಮತ್ತು ಮಾನಸಿಕ ಒತ್ತಡ ಹೇರೋದು ಇರಾನ್ನ ತಂತ್ರವಾಗಿದೆ. ಅಮೆರಿಕದ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲು ಇವರು ನಡೆಸಿದ ಪ್ರಯತ್ನಗಳು ವಿಫಲವಾಗಿರಬಹುದು, ಆದರೆ ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಯಾವುದೇ ಖಾಸಗಿ ಕಂಪನಿ ಅಥವಾ ವ್ಯಕ್ತಿ ಸುರಕ್ಷಿತವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅಮೆರಿಕ ತನ್ನ ಸೇನಾ ಶಕ್ತಿಯನ್ನ ಇರಾನ್ ಗಡಿಯಲ್ಲಿ ನಿಯೋಜಿಸ್ತಾ ಇದ್ರೆ
ಇರಾನ್ ತನ್ನ ಸೈಬರ್ ಶಕ್ತಿಯನ್ನ ಅಮೆರಿಕದ ಆಂತರಿಕ ವ್ಯವಸ್ಥೆಯೊಳಗೆ ನುಗ್ಗಿಸುತ್ತಿದೆ. ಭವಿಷ್ಯದಲ್ಲಿ ಕ್ಷಿಪಣಿಗಳಿಗಿಂತಲೂ ಇಂತಹ ಸೈಬರ್ ವೈರಸ್ಗಳು ಹೆಚ್ಚು ವಿನಾಶಕಾರಿ ಆಗಲಿವೆ ಎಂಬ ಮುನ್ಸೂಚನೆಯನ್ನ ಹನ್ಸಾಲ ಗುಂಪು ನೀಡುತ್ತಿದೆ. ಅಂತಾರಾಷ್ಟ್ರೀಯ ಸಮುದಾಯ ಈಗ ಕೇವಲ ಭೂ ಗಡಿಗಳ ರಕ್ಷಣೆ ಮಾತ್ರವಲ್ಲದೆ ಡಿಜಿಟಲ್ ಗಡಿಗಳ ರಕ್ಷಣೆಗೂ ಹೆಚ್ಚಿನ ಆದ್ಯತೆ ನೀಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅಮೆರಿಕ ಈ ಡಿಜಿಟಲ್ ಆಕ್ರಮಣವನ್ನ ಹೇಗೆ ಎದುರಿಸುತ್ತೆ ಮತ್ತು ಇರಾನ್ನ ಈ ಹ್ಯಾಕರ್ ಜಾಲವನ್ನ ಹೇಗೆ ಮಟ್ಟ ಹಾಕುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.